ಎಲ್ಲೋ ಒಂದು ಕಡೆ ಚುನಾವಣೆ ಸಮಯದಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಘಟನೆಗಳು ನಡೀತಾ ಇವೆ. ಕೇಂದ್ರ ಸರ್ಕಾರ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಲೀಡರ್ಶಿಪ್ ಏನಿದೆ, ಅವರು ಚುನಾವಣೆಯ ಸಂದರ್ಭದಲ್ಲಿ ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀವಿ, ಸೆಂಟ್ರಲ್ ಏಜೆನ್ಸೀಸು ಇಡಿ, CBI, ಆಮೇಲೆ IB ಇಂಥದ್ದೆಲ್ಲ ಈ ಏಜೆನ್ಸಿಗಳನ್ನು ದುರುಪಯೋಗ ಮಾಡ್ತಾರೆ ಅಂತೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ. ಇದು ಎಲೆಕ್ಷನ್ ಬಾಂಡ್ಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಇಡೀ ದೇಶದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಆಗಿದೆ. ಒಂದು ಕಡೆ ಆ ರೀತಿ ವಿರೋಧ ಪಕ್ಷಗಳನ್ನು ಒಂದು ರೀತಿಯಲ್ಲಿ ಹೆದರಿಸುವಂಥ ಪ್ರಯತ್ನ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನೇ ಅವರು ಅರೆಸ್ಟ್ ಮಾಡುವಂಥದ್ದು, 9 ಬಾರಿ ಅವರು ಸಮನ್ಸ್ ಕೊಡ್ತಾರೆ ಅಂತ ಹೇಳಿದ್ರು ಒಬ್ಬ ಮುಖ್ಯಮಂತ್ರಿಗೆ. ಎಂಥ ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೇವೆ? ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಮಾಡೋದಕ್ಕೆ ಯಾರೂ ಕೂಡ ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆ ವಿಧವಾದಂಥ ವಿಚಾರಗಳು ಇರ್ತಾವೆ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಇವತ್ತು ಕಾಣ್ತಾ ಇದೆ. ಯಾಕೆಂದರೆ ಇವರು ಚುನಾವಣೆಯನ್ನು ನಾವು ಮೊದಲೇ ಹೇಳಿದ್ದೀವಿ, ಎಲೆಕ್ಷನ್ ಕಮಿಷನ್ಗಳಿಗೆ ಅವರಿಗೂ ಕೂಡ ತಿಳಿಸಿದ್ದೇವೆ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಮಾಡಿಕೊಡಿ. ಒಂದು ಸಂದರ್ಭದಲ್ಲಿ EVMಗಳು ಕಾಂಪ್ರಮೈಸ್ ಆಗ್ತಾ ಇದೆ, EVMಗಳು ಬೇಡ. ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಎಲ್ಲೂ ಕೂಡ ದೊಡ್ಡ ರಾಷ್ಟ್ರಗಳಲ್ಲಿ ಚುನಾವಣೆಗಳಲ್ಲಿ EVM ಬಳಸೋದಿಲ್ಲ. ಅಮೆರಿಕದಂಥ ದೇಶದಲ್ಲೇ ಬಳಸೋಲ್ಲ, ಯುರೋಪ್ ದೇಶಗಳಲ್ಲಿ ಬಳಸೋಲ್ಲ. ಅದರಿಂದ ಯಾವುದೇ ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ಕಾಂಪ್ರಮೈಸ್ ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ ವಿಧವಾಗಿ ಎಲೆಕ್ಷನ್ ಕಮಿಷನ್ ಮುಂದೆ, ಕೋರ್ಟ್ ಮುಂದೆ ಎಲ್ಲ ಹೇಳಿದ್ದೇವೆ. ಆದರೆ ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಎಲ್ಲರೂ ಹೇಳಿದ್ದಾರೆ, ಎಲ್ಲ ವಿರೋಧ ಪಕ್ಷದವರು ಹೇಳಿದ್ದಾರೆ. ಆದ್ದರಿಂದ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಮಾಡಿಕೊಡೋದಕ್ಕೆ ಅವರಿಗೆ ಮನಸ್ಸಿಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಅದನ್ನು ಮ್ಯಾನಿಪ್ಯುಲೇಟ್ ಮಾಡಿ ನಾವು ಅಧಿಕಾರಕ್ಕೆ ಬರ್ಬೋದು ಅಂತಕ್ಕಂಥದ್ದು ಅವರ ಮನಸ್ಥಿತಿ ಇದೆ ಅಂತೇಳಿ ನನಗೆ ಅನಿಸುತ್ತೆ. ಆದ್ದರಿಂದ ನಾನು ಕೂಡ ಈ ಕೇಜ್ರಿವಾಲ್ ಅವರನ್ನು ಏನು ಅರೆಸ್ಟ್ ಮಾಡಿದ್ದಾರೆ ಅದನ್ನು ಖಂಡಿಸ್ತೇನೆ.